ಈ ಒಂದು ಕನ್ನಡ ಚಿತ್ರರಂಗ ಒಂದು ಲಿಂಗ ಸಮಾನತೆ, ಲಿಂಗ ಘನತೆ ಇರೋ ಚಿತ್ರರಂಗ ಅಂತ ಕಟ್ಟಬೇಕು ಅಂತ ನಮ್ಮೆಲ್ಲರ ಉದ್ದೇಶ. ಅದರಲ್ಲಿ ತಕ್ಕಂತೆ ಕಾರ್ಮಿಕರ ಬಗ್ಗೆನೂ ಸಹ ಬರಹಗಾರರ ಪರನೂ ಸಹ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮೆಲ್ಲರಿಗೂ ಚಿತ್ರರಂಗದಲ್ಲಿ ಏನು ಗೊತ್ತಿದೆ ಅಂದರೆ, ಈ ಕಹಿ ಸತ್ಯ ಇದರಲ್ಲಿ ಮಹಿಳೆಯರಿಗೆ ಅದು ಒಂದು ಆರೋಗ್ಯಕರ ವಾತಾವರಣ ಇರಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಬಹುತೇಕರು ಅಂದರೆ ಹಿಂದುಳಿದ ಯೋಚನೆಗಳು ಮತ್ತು ಒಂದು ಪುರುಷ ಪ್ರಧಾನದ ಮನಸ್ಥಿತಿಗಳು, ಒಂಥರ ಒಂದು ದುಡ್ಡು ವ್ಯಾಪಾರ, ಅಲ್ಲೇನೋ ಒಂದು ನಿಮಗೆ ಅಲ್ಲಿ ಒಂದು ಡಿಗ್ರಿ ಪಡೆದು ಯಾರೋ ಸಿನಿಮಾ ಬರಲ್ಲ, ಏನೇನೋ ಕಾರಣಗಳಿಗೆ ಸಿನಿಮಾ ರಂಗಕ್ಕೆ ಬರ್ತಾರೆ. ಸೊ ನಮಗೆ ಹಾಗಿದ್ದಾಗ ನಮಗೆ ಸಿನಿಮಾ ರಂಗ ಅಷ್ಟು ಆರೋಗ್ಯಕರ ವಾತಾವರಣ ಅಲ್ಲ. ಬಟ್ ನಮ್ಮ ಉದ್ದೇಶ ಅಂದರೆ, ಒಂದು ಆಂತರಿಕ ದೂರ ಸಮಿತಿ ಅಂತ ನಾವು ಶುರು ಮಾಡ್ತೀವಿ 2017. ಯಾರಾದರೂ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಯಾವುದಾದ್ರು ಚಿತ್ರರಂಗದಲ್ಲಿ ಒಂದು ಆಂತರಿಕ ದೂರ ಸಮಿತಿ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ನಾವು ಶುರು ಮಾಡಿದ್ದು. ಮತ್ತು ಅದಾದಮೇಲೆ ನಾವು ಎಷ್ಟೋ ಒಂದು ದೂರುಗಳು ತೊಗೊಂಡ್ವಿ. ಸೊ ನಮಗೆ ಬೇರೆ ಬೇರೆ ಮಾಹಿತಿಗಳು ಬರ್ತಾಯಿತ್ತು. ಒಂದೊಂದು ಎಪಿಸೋಡ್ಗಳು ಯಾವ ಥರ ಒಂದು ಹೇರ್ ಡ್ರೆಸ್ಸರ್ಗೆ ಆಗೋದಾಗಿರ್ಬೋದು, ಒಂದು ನಿರ್ದೇಶಕ, ಒಂದು ನಟರಿಗಾಗಿರ್ಬೋದು, ನಟಿ ಏನೇನು ಸಮಸ್ಯೆಗಳಿದೆ ಅಂತ ನಮ್ಗೆ ಗೊತ್ತಾಯಿತು. ಬಟ್ ನಮಗೆ ಪ್ರತಿಯೊಂದು ಸಮಸ್ಯೆನೂ ಬೇರೆ ಬೇರೆದಿರುತ್ತೆ. ಬಟ್ ಈ ಒಂದು ಲೈಂಗಿಕ ಕಿರುಕುಳ ಭಾಳ ದೊಡ್ಡ ಮಟ್ಟಕ್ಕಿದೆ ಅಂತ ನಮಗೆ ಇನ್ನೂ ಗಟ್ಟಿಯಾದ ಅರಿವು ಬಂತು. ಅದಾದಮೇಲೆ 2018 ಮೀ ಟೂ ಅನ್ನೋದಾಯಿತು. ಭಾಳ ಆವಾಗ ಮಹಿಳೆಯರ ಮೇಲೆ ಇಡೀ ವ್ಯವಸ್ಥೆ ಮತ್ತು ಚಿತ್ರರಂಗದ ಎಷ್ಟೋ ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಗಂಡಸರು, ಒಂದು ಆಳುವ ವರ್ಗದ ಪುರುಷರು, ವಯಸ್ಸಾಗಿರೋರು, ಅವರ ಕೆಟ್ಟ ಜನವಿರೋಧಿ ಯೋಚನೆಗಳನ್ನು ಮಹಿಳೆಯರ ಮೇಲೆ ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಮಾಡಿ, ಮಾನಹಾನಿ ಮಾಡಿ, ಅವ್ರ ಮೇಲೆ ಎಲ್ಲ ತಪ್ಪಾಕಿ ನಿನ್ನಿಂದನೇ ತಪ್ಪು ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸೋಕ್ಕೆ ಶುರು ಮಾಡಿದ್ರು. ಅದನ್ನು ನಾವೆಲ್ಲ ಖಂಡಿಸಿದ್ವಿ. ಒಂದು ಪಾರದರ್ಶಕ ತನಿಖೆ ಬೇಕು ಅಂತ. ಸೊ ನಾವೆಲ್ಲ ಒಂದು ಕೆಲಸ, ಅದು ಒಂದು ಯಶಸ್ಸಾಯಿತು. ನಾವು ಹೋಗ್ತಾ ನಮಗೆ ಜಾಗೃತಿ ಮೂಡಿಸೋದು ಭಾಳ ಮುಖ್ಯ. ವಿಜಯಲಕ್ಷ್ಮಿ ಅವರೇ, ನಮ್ಗೆ ಏನಂದರೆ, ಜಾಗೃತಿ ಅಂದಾಗ ಹೆಂಗಸರಿಗೆ ಅವ್ರ ಹಕ್ಕುಗಳು ಏನು, ಗಂಡಸರಿಗೆ ಅವ್ರ ನಡವಳಿಕೆ ಹೆಂಗಿರಬೇಕು, ಇದನ್ನು ನಾವು ಹೇಳ್ಕೊಡೋದು ಭಾಳ ಮುಖ್ಯ ನಮಗೆ. ಸೊ 2000 ಯಾವಾಗ WCC ಆ ಥರದ ಆಕ್ರೋಶ ಅನೇಕ ರಾಜ್ಯಗಳಲ್ಲಿ, ನಾವು 2019 ಏನಾಯಿತು ಅಂದರೆ, ನಾವೆಲ್ಲ ಒಂದು ಲಿಂಗ ಸಮಾನತೆಗೋಸ್ಕರ ನಂಬ್ಕೊಂಡಿರೋರು ನಾವೆಲ್ಲರೂ ಕೂಡ ಒಂದೊಂದು ಚೆನ್ನೈನಲ್ಲಿ ಭೇಟಿ ಮಾಡಿದ್ವಿ. ಚೆನ್ನೈನಲ್ಲಿ ಅಲ್ಲಿಂದ ಸ್ವಲ್ಪ ದಿನ ತೆಲುಗುನಲ್ಲಿ ಇರೋ ಮಹಿಳೆಯರು ಬಂದಿದ್ದರು. WCC ಸಂಘಟನೆ, ವುಮೆನ್ ಇನ್ ಸಿನಿಮಾ ಕ್ಲಬ್ ಕೇರಳದಿಂದ ಬಂದಿದ್ದರು. ನಾವೆಲ್ಲ ಫೈರಿಂದ ಹೋಗಿ ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ, ಏನೇನು ಮಾಡ್ತಾಯಿದ್ದೀವಿ, ಹೆಂಗೆ ಒಂದು ಲಿಂಗ ಸಮಾನತೆ ಸಮಾಜ. ಅಲ್ಲಿ ಗಂಡಸರು ಭಾಳ ಕಡಿಮೆ ಇದ್ವಿ, ಬಟ್ ಅವರು ಕೂಡ ಒಂದು ಇದು ಸಿದ್ಧಾಂತಕ್ಕೆ ಅಂತ ಎಲ್ಲ ಮಹಿಳೆಯರು ಒಪ್ಪಿ ನಾವೆಲ್ಲ ಒಂದು ರೀತಿ ಇದು ಒಂದು ಸಮಾನತೆಯ ಸಿದ್ಧಾಂತ ನಮ್ಮೆಲ್ಲರದು ಅಂತ ಒಂದು ಒಳ್ಳೆಯ ಮನಸ್ಥಿತಿಯಿಂದ ನಾವೆಲ್ಲ ಕೆಲಸ ಮಾಡಿದ್ವಿ. ಇವೆಲ್ಲ ಕೂಡ ಕೇರಳದಲ್ಲಾಗಿ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಭಾಳ ಗಟ್ಟಿಯಾಗಿ ಬಂದ ಮೇಲೆ ಸರ್ಕಾರನೂ ಅದಕ್ಕೆ ಬೆಂಬಲಿಸಿ 5 ವರ್ಷ ತಡ ಆಗಿರ್ಬೋದು, ಬಟ್ ಅದು ಆಚೆ ತಂದಿರೋದು ಭಾಳ ಒಳ್ಳೆಯದು. ತಂದ ಮೇಲೆ ಇವಾಗ ಅದು ಒಂದು ಜಾಗೃತಿ, ಒಂದು ಸುಧಾರಣೆನ ನಡೀತಾ ಇದೆ. ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೇನು ಮಹಿಳೆಯರು ಅಥವಾ ಮಹನೀಯರ ವಿರುದ್ಧ ಅಲ್ಲ, ಇದು ಹೆಂಗಸರು ವರ್ಸಸ್ ಗಂಡಸರಲ್ಲ. ಇದೇನಿದೆ, ಯಾರು ಒಂದು ಲಿಂಗ ಸಮಾಜ ನಾವೆಲ್ಲ ಬಯಸ್ತೀವೋ, ನಮ್ಮ ಚಿತ್ರರಂಗದಲ್ಲಿ ನಾವು ಇಂಥ ಒಂದು ಉತ್ತಮವಾದ ಸಮಾನತೆಯ ವಾತಾವರಣ ಬಯಸಿರೋ ಮನುಷ್ಯರು, ನಾವು ಒಂದು ಕಡೆ ಇಡೀ ಅಸಮಾನತೆಯ ವ್ಯವಸ್ಥೆಗೆ ಸಹಿಸ್ಕೊಂಡು ಒಪ್ಕೊಂಡು ಅದಕ್ಕೆ ತುಪ್ಪ ಸುರ್ಕೊಂಡು ಅದಕ್ಕೆ ಲಾಭ ಪಡ್ಕೊಂಡು ಇರೋ ವ್ಯವಸ್ಥೆ ಒಂದು ಕಡೆ. ಈ ಒಂದು ರೀತಿಯಲ್ಲಿ ನಮ್ಮ 153 ಜನ, ಎಷ್ಟೋ ಜನ ಲಿಂಗ ನ್ಯಾಯಕ್ಕೋಸ್ಕರ ಹೋರಾಡಿದ್ದು ಕೆಲಸ ಮಾಡಿರೋರು ಅನೇಕರಿದ್ದಾರೆ. ಎಲ್ಲ ಒಂದು ವಿಶ್ವಾಸಾರ್ಹತೆ ಪಡೆದಿರೋರಲ್ಲ, ಮತ್ತು ಸಿನಿಮಾ ನಟರು, ನಟಿಯರು ಮತ್ತು ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು ಭಾಳ ಜನ ಇದ್ದಾರೆ. ಎಲ್ಲ ಸೇರಿ ನಾವು ಒಂದು ದಿನದಲ್ಲಿ 153 ಜನ ತಂದಿದ್ದೀವಿ. ನಮಗೆ 100 ಜನ, 1000 ಜನ ಇದ್ದಾರೆ. ಪ್ರತಿಯೊಬ್ಬರು ಅದಕ್ಕೆ ನಿಂತ್ಕೊಳ್ಳೋಕ್ಕೆ ನಾವೊಂದು ಗಟ್ಟಿ ಧ್ವನಿಯಲ್ಲಿ, ಫೈರ್ ಉದ್ದೇಶನೇ ಅದು. ನಾವೆಲ್ಲ ಒಂದು ಸ್ಟ್ರಾಂಗ್ ಧ್ವನಿಯಾಗಿ, ಯಾಕಂದರೆ ನಾನು ಮುಂಚೆ ನೋಡ್ತಾ ಇದ್ದೆ, ಒಂದು ಹೆಂಗಸು ನಿಂತ್ಕೊಂಡ್ರೆ ಎಲ್ಲರೂ ಮುಗಿಬಿದ್ಬಿಡೋರು. ನಾನು ಹಿಂಗೆ ಮಾಡಿದ್ರೆ ನಮ್ಗೆ ಆಗಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು, ಗಟ್ಟಿ ಧ್ವನಿ ನಾವು ನಿಂತ್ಕೋಬೇಕು, ಒಂದು ಸಮಾಜಕ್ಕೋಸ್ಕರ ನಿಂತ್ಕೋಬೇಕು ಅಂತ ನಾವು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಲಕ್ಷ್ಮೀ ಹೆಬ್ಬಾಳ್ಕರವರು, ಇವಾಗ ಈ ಸರ್ಕಾರದವರು ಗಟ್ಟಿಯಾಗಿ ಈ ವಿಚಾರನೂ ಪರಿಗಣಿಸಿ ಕೇರಳದಲ್ಲಿ ಮಾಡ್ಬೋದಂದ್ರೆ ನಾವು ಮಾಡ್ಬೋದಲ್ವಾ, ನಾವು ತಂದು ಅದನ್ನು ಏನು ಸತ್ಯ ಇದೋ ಅದನ್ನು ಬಹಿರಂಗ ಪಟ್ಬಿಟ್ಟು ಅದನ್ನು ಹೆಂಗೆ ಒಂದು ಸಂಪೂರ್ಣವಾಗಿ ಅದನ್ನು ನಿರ್ಮಾಣ ಮಾಡ್ಬೋದು, ಈ ಒಂದು ಲೈಂಗಿಕ ಕಿರುಕುಳ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕೆಲಸ ಮಾಡೋದು ನಾವು ನಿರೀಕ್ಷೆ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.